ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಹತ್ರ ಇರೋ ಒಂದು ಪುಟ್ಟ ಹಳ್ಳಿನೇ ನನ್ನೂರು ಹುಗ್ಯ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಸ್ವಚ್ಛಂದವಾದ ಒಂದು ಡ್ಯಾಮು, ಊರು ತುಂಬಾ ಸಣ್ಣ ಸಣ್ಣ ಗುಡಿಗಳು, ಊರ್ಗೊಬ್ನೇ ಒಡೆಯ ಅಂತ ಗಂಭೀರವಾಗಿ ನಿಂತಿರೋ ಈ BSNL ಟವರ್, ಸಣ್ಣದಾದ ಊರನ್ನ ಕಾವಲುಗಾರನಾಗಿ ಸುತ್ತುವರೆದಂತ ಬೆಟ್ಟದ ಕೋಟೆಗಳು, ಪುಟ್ಟ ಪುಟ್ಟ ಮನೆಗಳ ಸುತ್ತ ಮುತ್ತ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಪುಟಾಣಿ ತೋಟಗಳು ಎಲ್ಲ ನೋಡ್ತಾ ಇದ್ರೆ ನನ್ನೂರು ಎಷ್ಟು ಮುದ್ದಾಗಿದೆ ಅಲ್ವಾ. ಲಂಡನ್ ರೈಡ್ ಮುಗಿದ್ಮೇಲೆ ಊರಲ್ಲಿ ಬಂದು ಊರಿನ ಪ್ರಕೃತಿ ಸೌಂದರ್ಯನ ಸವಿದು ಮತ್ತೆ ಬದುಕಿನ ಬಂಡಿಯನ್ನ ಹಿಡಿದು ಪಟ್ಟಣದ ಕಡೆಗೆ ಈ ಕಿತ್ತಡಿಯ ನಡಿಗೆ. ನಮಸ್ಕಾರ KKF, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮೂರಿನ ಗಣಪತಿಗೆ ನಮಸ್ಕಾರ ಹೊಡೆದ್ಬಿಟ್ಟು ಕಾಳನ್ನ ತಗೊಂಡು ಇಲ್ಲಿಂದ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಆಸ್ ಯೂಶುವಲ್ ನಿಮಗ್ ಗೊತ್ತಿರಂಗೆ ನನ್ನ ಫೇವ್ರೇಟ್ ದೇವಸ್ಥಾನ ಇದೇ ಸ್ಕೂಲು. ನಮ್ ಚೈಲ್ಡ್ಹುಡ್ ಓದೋದು ಇದೊಂಥರ ಟ್ಯೂಷನ್ ಸೆಂಟರ್ ಆಗಿತ್ತು ನಮ್ಗೆ. ಅವರೇ ಗುರುಗಳಾಗಿದ್ರು. ಇವತ್ತು ಮೇ ಬಿ ನಮ್ಮ ಬೆಳವಣಿಗೆ ನೋಡಿ ಅವರು ಅರಿಸ್ತಾ ಇದ್ದಾರೆ ಅಂತ ಅನ್ಕೋತೀನಿ ಅಲ್ವಾ. ಒಂದು ನಮಸ್ಕಾರ ಹೊಡೆದ್ಬಿಟ್ಟು ವಿಕಿ ಹೊಟ್ಬಿಡೋಣ. ಯಾವುದು ಹೊಸ ಗಾಡಿ, ನೀವೇನೇ ಹೊಸ ಪ್ರಾಡಕ್ಟ್ ತಗೊಳ್ಳಿ, ಇದೊಂದು ಫೀಲು. ಇದು ಯಾವ್ದೇಳಿ ಕವರ್ ಇದ್ರೆ ಹೊಸ ಗಾಡಿ ಅನ್ನೋ ಥರ ಅಲ್ವಾ. ಬಟ್ ಅದು ಹಂಗೆ ಇಟ್ಕೊಂಡ್ರೆ ಆಗಲ್ಲ, ಹಾಗಾಗಿ ಈಗ ರಿಮೂವ್ ಮಾಡ್ತಾ ಇದ್ದೀನಿ. ತೆಗೆದ್ಮೇಲೆ ನಮ್ಮೂರಲ್ಲಿ ತುಂಬ ಪ್ಲಾಸ್ಟಿಕ್ ಕಸ ಆಗ್ಬಿಟ್ಟಿದೆ. ದಯವಿಟ್ಟು ಹಂಗೆ ಮಾಡಿಬಿಡಿ, ಚೇಂಜ್ ಮಾಡೋಣ. ಸ್ವಲ್ಪ ಕವರ್ ಹಿಂದಕ್ಕೆ ಹಾಕಿರೋ, ಆಮೇಲೆ ನಾನು ಡಿಸ್ಪೋಸ್ ಮಾಡ್ತೀನಿ. ನಮ್ಮೂರು ಮೊದಲು ತುಂಬ ಹಳ್ಳಿಯಾಗಿತ್ತು, ಆದರೆ ಈಗಲ್ಲ. ಈಗ ನೋಡಿ, ಇಲ್ಲಿ ಪೆಟ್ರೋಲ್ ಪಂಪ್ ಎಲ್ಲ ಇದೆ ನಮ್ಮೂರಲ್ಲಿ. ಶ್ರೀ ಭಕ್ತಮ್ಮ ಜಡೇಗೌಡ ಫ್ಯೂಲ್ ಸ್ಟೇಷನ್. ಆ್ಯಕ್ಚುಲಿ ಒಂದು ಟೈಮಲ್ಲಿ ನಮ್ಮೂರಲ್ಲಿ ಏನಾದರೂ ಪೆಟ್ರೋಲ್ ಹಾಕ್ಸ್ಬೇಕು ಅಂತಂದರೆ ಇಲ್ಲಿಂದ ರಾಮಾಪುರನೋ ಇಲ್ಲ ಹನೂರ್ಗೋ ಹೋಗಿ ಅಲ್ಲಿ ಪೆಟ್ರೋಲ್ ತುಂಬಿಸ್ಕೊಬಂದು ಇಲ್ಲಿ ಲೋಕಲ್ ಅಂಗಡಿಯವ್ರುಗಳು ಮಾರ್ತಾಯಿದ್ರು. ಸೊ ಇವನ್ ಈ ಪೆಟ್ರೋಲ್ ಪಂಪ್ ಓಪನ್ ಆಗಿ ಒಂದು 4-5 ವರ್ಷ ಆಗಿದೆ. ಬಟ್ ಇದೆಲ್ಲ ಇರಲಿಲ್ಲ, ಇಷ್ಟೊಂದು ಫೆಸಿಲಿಟೇಟಾಗಿ ಚೆನ್ನಾಗಿರಲಿಲ್ಲ. ಈಗ ನೋಡಿ, ಇವನ್ ಏರಿಂದ ಸಹಿತ ಹಿಡಿದು ವಾಶ್ರೂಮಿಂದ ಹಿಡಿದು ಒಂದು ಪೆಟ್ರೋಲ್ ಪಂಪಲ್ಲಿ ಪ್ರಾಪರಾಗಿ ಏನೇನು ಸರ್ವಿಸ್ ಕೊಡಬೇಕೋ ಅದೆಲ್ಲನೂ ಕೂಡ ಇಲ್ಲೂ ಕೂಡ ನಮಗೆ ಸಿಗ್ತಾಯಿದೆ. ಖುಷಿಯಾಗುತ್ತೆ. ಊರು ಒಂದೊಂದು ಹೆಜ್ಜೆ ಡೆವಲಪ್ ಆಗ್ತಿದೆ ಅಂತ ನಮಗೆ ನಾವು ಹೇಳ್ಕೊಳ್ಳೋಕ್ಕೆ ಅಲ್ವಾ. ಒಂದು ಟೈಮಲ್ಲಿ ಪೆಟ್ರೋಲ್ಗೆ 1 ಲೀಟ್ರಿಗೆ 5 ರೂಪಾಯಿ 6 ರೂಪಾಯಿ ಮಾರ್ಕೆಟಲ್ಲಿ ಏನು ಮಾರುತ್ತೋ ಅದಕ್ಕಿಂತ ಎಕ್ಸ್ಟ್ರಾ ಕೊಟ್ಟು ಇಲ್ಲಿ ತಗೋಬೇಕಿತ್ತು. ಲೋಕಲ್ ಅಂಗಡಿಗಳಲ್ಲಿ ಪಾಪ ಬ್ಯಾರಲ್ಲು ಡ್ರಮ್ಗಳಲ್ಲಿ ತಗೊಬಂದು ಮಾರ್ತಿದ್ರು. ಎಕ್ಸ್ಟ್ರಾ ಕೊಡ್ತಿದ್ವಿ ನಾವು. ನಾನು ಪೆಟ್ರೋಲ್ ಬಿಸ್ನೆಸ್ ನಾನು ಆ್ಯಕ್ಚುಲಿ ಮಾಡಿದ್ದೀನಿ. ಅಂದರೆ ನಾನು ಮಾಡಿಲ್ಲ, ನಾವು ಅಂಗಡಿಗಳಿತ್ತು ಗೊತ್ತಾ, ಅಲ್ಲಿ ನಮ್ಮ ಮನೆಯವ್ರುಗಳು ಮಾಡ್ತಾಯಿದ್ರು. ಸೊ ಆ ಬಿಸ್ನೆಸ್ ನಮಗೆ ಗೊತ್ತಿವಾಗ. ಬಟ್ ಈಗ ಹಂಗೆ ಮಾರಂಗಿಲ್ಲ, ಯಾಕಂದರೆ ಪೆಟ್ರೋಲ್ ಪಂಪ್ ಆದಮೇಲೆ ಆ ಥರ ಎಲ್ಲೂ ಮಾರಂಗಿಲ್ಲ. ಹಾಗಾಗಿ ಪೆಟ್ರೋಲ್ ಅಲ್ವಾ ಅಣ್ಣ, ಪೆಟ್ರೋಲ್ ಅಣ್ಣ ಲೋಡು ಇಲ್ಲಿಗೆ ತಂದು ಕೊಡ್ತಾರಾ ಫುಲ್ಲು? ಇವತ್ತು ಲೋಡ್ ಆಗಲ್ಲ. ಓ, 3,000 ಹಿಡಿಯೋದಾ? ಒಂದು 300ಕ್ಕೆ ಹಾಕಿ ಅಣ್ಣ. 3,000 ಹಾಕಿರ್ತೀವಿ, ಎಷ್ಟಾಗುತ್ತೋ ಅಷ್ಟಾಗಲಿ. ಅಲ್ಲಾದ್ರೆ ಅದು ಸ್ವಲ್ಪ ಪೈಪ್ ರಿಪೇರಿ ಆಗ್ಬಿಡುತ್ತೆ. ಸ್ವಲ್ಪ ಹೌದಾ? ಹೋಗಿ ನಾನು, ವಿಕಾಸು ಮತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲ ಅವಾಗ ನಾವಿಲ್ಲೇ ಹೈಸ್ಕೂಲ್ ಮಾಡುವಾಗ ಗೌರ್ಮೆಂಟ್ದು ಸ್ಕೂಲ್ದು ಇದು ಕೊಟ್ಟಿದ್ರು ಗೊತ್ತಾ, ಸೈಕಲಲ್ಲಿ ಈ ಜಾಗದಲ್ಲಿ ಇಲ್ಲಿ ಬಿಟ್ಟರೆ ಇಡೀ ಸ್ಕೂಲೇ ಹೋಗಿ ಸ್ಟಾಪ್ ಆಗ್ತಾ ಇದ್ದಿದ್ದು. ಅಷ್ಟು ಡೌನ್ ಇತ್ತು ಆಗ, ರೋಡು ಚೆನ್ನಾಗಿರಲಿಲ್ಲ. ಈಗ ರೋಡ್ ಆಗಿದೆ ಮುಂದೆ ಎಲ್ಲ ಅದೊಂದು ಟೈಮು ಅಲ್ವಾ ವಿಕಿ? ಹೌದು, 100%. ಎಷ್ಟು ಕಷ್ಟ ಅವಾಗೆಲ್ಲ, ಯಪ್ಪ ದೇವ್ರೆ. ಆ ಬಿಸಿಲಲ್ಲಿ, ಆ ಇದರಲ್ಲಿ ನೋಡಿ. ಈ ಊರ ಹೆಸರು ಬಂದ್ಬಿಟ್ಟು ಕೂಡ್ಲೂರು ಮುನೇಶ್ವರ ಟೆಂಪಲ್ ಇದೆ ಇಲ್ಲಿ. ಜೊತೆಗೆ ನಮ್ಮ ಕಡೆ ನಾವೇನಾದ್ರೂ ಹೈಸ್ಕೂಲಿಗೆ ಸೇರ್ಕೋಬೇಕು ಅಂತಂದರೆ ಇದೇ ಊರಿಗೆ ಬರಬೇಕು, ಯಾಕಂದರೆ ಇಲ್ಲೊಂದೇ ಹೈಸ್ಕೂಲ್ ಇರೋದು. ಸೊ ನಾನು ಓದಿದ್ದು ಹೈಸ್ಕೂಲು ಇದೇನೆ. 2010 ಪಾಸ್ಟ್ ಔಟು 10th. ಬಟ್ ಟಾಪರ್, ಎಸ್, ಅಲ್ಲಿ ಹೆಸರು ಬರೆದಿದೆ. 625ಕ್ಕೆ 465 ತಗೊಂಡಿದೆ. ರ್ಯಾಂಕಿಂಗ್ ಬೋರ್ಡಲ್ಲಿ ಹೆಸರಿದೆ, ಕಿರಣ್ ಕುಮಾರ್ ಜೆ ಅಂತ. ಅದೇ ಟಾಪು ಅವಾಗ. ಹಿಂದ್ಗಡೆನೆ ನಮ್ಮ ಸ್ಕೂಲು. ಬರೋವು ಇಲ್ಲಿ ಗಾಡಿಗಳನ್ನ ಹಾಕ್ಬಿಟ್ಟು ಜಂಪ್ ಮಾಡ್ಬಿಡ್ತಿದ್ದೋ ಸಿಂಪಲ್ ಆಗಿ. ಈಗೆಲ್ಲ ಮನೆಗಳಾಗ್ಬಿಟ್ಟಿದೆ, ಕಾಣಿಸ್ತಿಲ್ಲ. ಮನೆಗಳಾಗ್ಬಿಟ್ಟಿದೆ. ಇದೇ ರೋಡ್ ಮಾರಮ್ಮನ ದೇವಸ್ಥಾನ. ಆ ಕಡೆ ಹೋದ್ರೆ ಸ್ಕೂಲು. ನಮ್ಮೂರಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ 54 ಕಿಲೋಮೀಟರ್ ಇದೆ. ನಮ್ಮೂರು ಬಿಟ್ಟಿದ ತಕ್ಷಣ ನೆಕ್ಸ್ಟ್ ಸಿಗೋದು ನಾಲ್ ರೋಡು, ಸಂದನಪಾಳ್ಯ, ಸುಲ್ವಾಡಿ, ಮಾಟಹಳ್ಳಿ, ಬಿದರಹಳ್ಳಿ ಮತ್ತೆ ಒಡಕೆಹಳ್ಳದಿಂದ ರೈಟ್ ತಗೊಂಡ್ರೆ ಸೀದಾ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುತ್ತೆ. ಈ ಹಾದಿನಲ್ಲಿ ನಿಮ್ಗೆ ತುಂಬಾ ಚರ್ಚ್ಗಳು ಕಾಣಕ್ ಸಿಗುತ್ತೆ. ನಾನು ನಿಮ್ಗೆ ಹಳೆ ಬ್ಲಾಗಲ್ಲಿ ಹೇಳ್ದಂಗೆ ನಮ್ಮ ಭಾಗದಲ್ಲಿ ಎಲ್ಲಾ ಧರ್ಮದವರು ಕೂಡ ಇದ್ದಾರೆ. ಆದ್ರೆ ಇದುವರೆಗೂ ಯಾವುದೇ ರೀತಿ ಗಲಾಟೆಗಳಿಲ್ಲದೆ, ಧರ್ಮ ಗುದ್ದಾಟಗಳಿಲ್ಲದೆ ನಾವೆಲ್ಲರೂ ಕೂಡ ಅನ್ಯೋನ್ಯವಾಗಿದ್ದೀವಿ ಅನ್ನೋದು ನನ್ನ ಕಾಡಿನ ಬಗ್ಗೆ ನನಗೆ ಹೆಮ್ಮೆ ಆಗುತ್ತೆ. ಆದ್ರೆ ನಮ್ಮಲ್ಲಿ ದೇವಸ್ಥಾನಗಳ ಕಾನ್ಸೆಪ್ಟ್ಸ್ ತುಂಬಾ ಚೆನ್ನಾಗಿರುತ್ತದೆ. ಕಾಡ್ ಮಧ್ಯದಲ್ಲಿ ಆ ರಾ ಫೀಲು, ಇನ್ನೂ ಆ ವೈಬ್ ಇರುತ್ತೆ, ಪಾಸಿಟಿವ್ ವೈಬ್. ನೋಡಿದ ತಕ್ಷಣ ಕೈ ಮುಗಿಬೇಕು. ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಬೆಟ್ಟ. ಈಗ ನಮ್ಮೂರಿಂದ ಒಂದು 20 ಕಿಲೋಮೀಟರ್ ಈ ಕಡೆ ಬರ್ತಿದ್ದಂಗೆ
ಇಲ್ಲಿ ವಡ್ಕೆಳ್ಳ ಅನ್ನೋ ಒಂದು ಊರು ಸಿಗುತ್ತೆ. ಇಲ್ಲಿ ರೈಟ್ ತಗೊಂಡ್ರೆ ನಮಗೆ ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿ. ಸೊ ವಡ್ಕೆಳ್ಳಕ್ಕೆ ಬಂದ್ವಿ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಂದನೆಗಳು ಬೋರ್ಡು. ಸೊ ಇಲ್ಲಿ ರೈಟ್ ತಗೋಬೇಕು. ಓ ರೋಡ್ ಹಾಕ್ಬಿಟ್ಟವ್ರೆ. ಪೋಲಾಮ ಎಸ್ ಆದ್ರೂ ಪ್ರತಿ ಸಲ ಬೆಟ್ಟಕ್ಕೆ ಏನಾದರೂ ಒಂದು ತರಬೇಕಾದ್ರೆ ಅದೊಂದು ಫೀಲು ವೈಬು ಇಲ್ಲಾಗಲ್ಲ. ತಾಳ ಬೆಟ್ಟ ಹೋಗ್ತಿದ್ದಂಗೆ ಶುರು ಆಗುತ್ತೆ ಅಪ್ಪ ಮಾದೇಶ್ವರ ಅಂತ. ಈಗ ಕರೆಕ್ಟಾಗಿ ತಾಳ ಬೆಟ್ಟದ ಹತ್ರ ಬಂದಿದ್ದೀನಿ. ರೆಗ್ಯುಲರ್ ಇಲ್ಲಿ ಬಂದಾಗ ಒಂದ್ಸಲ ನಿಲ್ಲಿಸಿ ಮಾದೇಶ್ವರ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೋಗೋದು. ಆ್ಯಸ್ ಯೂಶ್ವಲ್ ನಮ್ಮ ಜಾಗದಲ್ಲಿ ನಿಲ್ಲಿಸಿದ್ದೀನಿ. ಏನು ಅಂತಂದರೆ ನನಗೆ ಇಲ್ಲಿಂದ ತಾಳ್ಬೆಟ್ಟ ಕಾಣಿಸುತ್ತೆ. ಪ್ರತಿ ಸಲ ನಾನು ಯಾವುದಾದ್ರೂ ಗಾಡಿ ತರಬೇಕಾದ್ರೆ ಇದೊಂದು ಜಾಗದಲ್ಲಿ ನಿಲ್ಲಿಸಿ ಒಂದು ರೀಕಾಲ್ ಮಾಡ್ಕೊತೀನಿ ಮೂಮೆಂಟ್ನ. ನಾನು ಪಲ್ಸರ್ನ ತಂದಿದ್ದೆ, ಎಕ್ಸ್ಪಲ್ಸ್ ತಂದಿದ್ದೆ, ಅದಾದಮೇಲೆ 390 ತಂದಿದ್ದೆ. ಇವಾಗ ನಮ್ಮ ಕಾಳನ್ನು ಕೂಡ ಈ ಜಾಗಕ್ಕೆ ತಗೊಂಬಂದಿದ್ದೀನಿ. ಮಲೆ ಮಾದೇಶ್ವರ ಬೆಟ್ಟಕ್ಕೆ 12 ಕಿಲೋಮೀಟ್ರ್ ಇದೆ. ಮಾದೇಶ್ವರ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಎಸ್, ಇಲ್ಲಿ ಮೇಲಿಂದ ನೋಡಿದ್ರೆ ನನಗೆ ಇದು ಕಾಣಿಸ್ಬಿಟ್ರೆ ಏನೋ ಒಂಥರ ಸಮಾಧಾನ ಈ ಜಾಗಕ್ಕೆ ಬಂದಾಗ. ಎಸ್ ಡನ್. ಸೊ ಈಗ ಸೀದಾ ಹೋಗಿ ದರ್ಶನ ಮಾಡ್ಕೊಂಬರೋಣ. ಮಾದೇಶ್ವರ ಬೆಟ್ಟ ಬಂದಾಯಿತು. ಇಲ್ಲೊಂದು ಸಣ್ಣದಾಗಿ ಒಂದು ಪೂಜೆ ಹಾಕ್ಸಿದ್ರೆ ಮನಸ್ಸಿಗೆ ಒಂದು ಸಮಾಧಾನ. ವಿಗ್ರಹ ಇನ್ನೂ ಓಪನ್ ಆಗಿಲ್ಲ. ಆ್ಯಕ್ಚುಲಿ ಅರ್ಜೆಂಟಲ್ಲಿ ಓಪನ್ ಮಾಡೋರೆ, ಬಟ್ ಇನ್ನೂ ಕೆಲಸ ಮುಗ್ದಿಲ್ವಂತೆ ಅದ್ರದ್ದು. ನಮ್ಮ ಕಾಳನ ಪೂಜೆ ಕೂಡ ಮಾದೇಶ್ವರನ ಬೆಟ್ಟದಲ್ಲೇ ಮುಗೀತು. ಸೊ ಖುಷಿ ಏನು ಅಂತಂದರೆ, ನಾನು ಯಾವುದೇ ಗಾಡಿಗಳನ್ನ ತಗೊಂಡ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಏನೋ ಒಂಥರ ಸಮಾಧಾನ. ಮೇ ಬಿ ಇದು ನೋಡೋರಿಗೆ ಏನು ಇಷ್ಟೊಂದು ಪೂಜೆ ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ಫಸ್ಟ್ ಟೈಮ್ ತಗೊಂಡಾಗ ಅದೊಂದು ಫೀಲ್ ಇರುತ್ತೆ ಗೊತ್ತಾ. ಒಂದು ಪಾಸಿಟಿವ್ ಎನರ್ಜಿ ಎಲ್ಲೋ ದೇವ್ರ ಕಡೆಯಿಂದ ಸಿಗುತ್ತೆ ಅಂತ ನಂಬೋ ನಾನು. ಹಂಗಾಗಿ ನಮ್ಮ ಕಾಶಿ ವಿಶ್ವನಾಥ ಮತ್ತು ಮಾದಪ್ಪನ ಸನ್ನಿಧಿಗೆ ಯಾವುದೇ ಗಾಡಿಗಳನ್ನ ತಗೊಬಂದರು ಅದನ್ನು ಪೂಜೆ ಮಾಡಿಸ್ಕೊಳ್ಳೋಂಥ ಒಂದು ನೀತಿನ ನಾನು ಇಟ್ಕೊಂಡಿದ್ದೀನಿ. ಸೊ ಅದು ನನಗೆ ವರ್ಕ್ ಆಗ್ತಾ ಇದೆ. ಈ ಫೀಲು ನನಗೆ ಮೇ ಬಿ ಗೊತ್ತಿರೋರಿಗೆ ಗೊತ್ತು ಯಾವ ಥರ ಫೀಲ್ ಆಗುತ್ತೆ ಅಂತ. ಇಲ್ಲಿ ಬರ್ತಿದ್ದಂಗೆ ಮೈ ಒಂಥರ ಜುಮ್ ಅನ್ನುತ್ತೆ. ಸೊ ಅದು ಮಾದೇಶ್ವರನಿಗಿರೋ ಶಕ್ತಿ. ಸೊ ಮಾದೇಶ್ವರ ನನ್ನ ಕಾಳ ಮತ್ತು ನನ್ನ ಗಾಡಿಗೆ ಅಷ್ಟೇ ಅಲ್ಲದೆ ನಮ್ಮ ವಿಡಿಯೋ ನೋಡ್ತಾ ಇರತಕ್ಕಂಥ ಕರ್ನಾಟಕದಲ್ಲಿರೋ ಎಲ್ಲ KKFಗಳಿಗೂ ಕೂಡ ಒಳ್ಳೇದು ಮಾಡಲಿ, ಮತ್ತು ಎಲ್ಲರೂ ಕೂಡ ಸುರಕ್ಷಿತವಾಗಿರಲಿ ಅಂತ ಕೇಳ್ಕೊಳ್ತಾ, ಮಲೆ ಮಾದೇಶ್ವರ ಬೆಟ್ಟದಲ್ಲಿ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ